ಒಬ್ರು ವಿಪರೀತ ಶಿಸ್ತು. ಅವ್ರು ಮಿಲಿಟರಿಯಲ್ಲಿ ಇರ್ಬೇಕಾಗಿತ್ತು, ಅಲ್ಲಿ ಯಾಕೋ ಜಾಗ ಇಲ್ಲ ಅಂತ ಅನ್ಸುತ್ತೆ ಸಿನಿಮಾ ಅಲ್ಲ. ಇನ್ನೊಬ್ರು ಪಕ್ಕ ಪ್ರಿನ್ಸಿಪಾಲು ಅಥವಾ ಪ್ರೊಫೆಸರ್ ಆಗ್ಬೇಕಾಗಿತ್ತು, ಆದ್ರೂ ಒಳ್ಳೆ ಇಂಟ್ರಡಕ್ಷನ್. ಒಬ್ಬ ನಿರ್ದೇಶಕರಿಗೆ ಅವನು ಏನು ಯೋಚನೆ ಮಾಡ್ತಾನೆ ಒಂದು ಪಾತ್ರ ಅಥವಾ ಒಂದು ಸೀನು, ನಾನೇನು ಯೋಚನೆ ಮಾಡ್ತೀನೋ ಅದಕ್ಕಿಂತ 10ರಷ್ಟು ಕೊಡುವಂಥ ನಟ ವಿನೋದ್ ಪ್ರಭಾಕರ್. ಶಾರ್ಟ್ ಇದೆ, ವಿನೋದ್ ಅವರು ಒಂದು ಪೇಪರ್ ಇಟ್ಕೊಂಡಿದ್ದಾರೆ, ರಾಜೀವ್ ಗಾಂಧಿ ಹತ್ಯೆ ಆಗಿರೋದು. ಅದು ಆ್ಯಕ್ಚುಲಿ ನನ್ನ ಕಲೆಕ್ಷನ್, ನಾನು ಹುಷಾರಾಗಿ ತಂದು ಕೊಟ್ಟು ವಾಪಸ್ ಇಸ್ಕೊಡೋದು. ನಮ್ಮ ಮನೇಲಿ ಇರೋವಂಥದ್ದು ಪೇಪರ್. ಯೂಸ್ ಟು ಸಿಟ್ ಲೈಕ್ ದಿಸ್, ಹಿಂಗೆ ಕೂತಿರೋರು ಅನ್ಕೊಂಡು ಪೇಪರ್ ಹಿಂಗೆ ಕುತ್ಕೊಂಡು ಓದ್ಕೊಂಡು ನಮಗೆ ಈ ಒಬ್ಬ ಸ್ಟಾರ್ಟ್ ಮಾಡೋರು ಈ ಪೇಜು, ಇನ್ನು ಈ ಪೇಜಿಗೆ ಬರೋವರು ನಾವು ಎಲ್ಲೋ ಆಟಾಡಂಗಿಲ್ಲ. ನಾವೆಲ್ಲ ಹೊರಗಡೆ ಹೋದ್ರೆ ಇದು ಒಂದು ಏನೋ ಒಂದು ಹಿಂಗ್ ಮಾಡ್ತಿದ್ವಿ ಗೊತ್ತಾ, ಈ ಕರಿಯಕ್ಕೆ. ಬೆಳಿವಾಗ್ಲಿಂದ ನನಗೆ ತುಂಬ ಕ್ಲೋಸಾಗಿ ಫಾಲೋ ಮಾಡಿದಂಥ ಡೈರೆಕ್ಟರ್ ಅಂದರೆ ಶಂಕರ್ ನಾಗ್ ಸರ್. ಅವಾಗ ನಮ್ಮ ತಾತನ ಪುಟ್ಟಣ್ಣ ಅವ್ರು ಕೇಳಿದ್ರು, ಏನು ಮೊಮ್ಮಗನ ಹೆಸರು ಅಂತ. ನಮ್ಮ ತಾತ ನನ್ನ ಪಾಪು ಅಂತ ಕರಿತಿದ್ರು. ಪಾಪು ಅಂತಂದ್ರು, ಚೈತನ್ಯ ಅಂತ ಹೇಳೋದು ಬಂದ್ಬಿಟ್ರು. ಕಾರ್ನಾಡವ್ರಿಗೆ ನಾನು ಅಸೋಸಿಯೇಟ್. ಕಾರ್ನಾಡವರು ಒಂದು ಹಕ್ಕಿ ನೋಡಿದ್ರೆ ಕಳೆದು ಹೋಗ್ತಿದ್ರು. ಆ ಹಕ್ಕಿ ಯಾವ್ದು ಗೊತ್ತಾ ಅಂತ ಮಾತಾಡೋಕೆ ಶುರು ಮಾಡೋರು. ಹಿಂದಿಂದ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು, ಅಪ್ಪ ಹೇಳಪ್ಪ ನಿಮ್ಮ ಬಾಸ್ಗೆ, ಇಲ್ಲಾಂದ್ರೆ ಬಜೆಟ್ ಆಕಾಶಕ್ಕೆ ಹೋಗ್ಬಿಡುತ್ತೆ ಅವ್ರು ಹಕ್ಕಿ ನೋಡೋದ್ ಬಿಟ್ಟು. ಯಾಕಂದ್ರೆ ಆಶೀಶ್ ಸರ್ ಬಂದು ಸೆಟ್ಗೆ ಬಂದ ಮೇಲೆ ಒಂದಿಷ್ಟು ಚೇಂಜಸ್ ಮಾಡ್ತಾರೆ ಅವರು. ಮಾನಿಟರ್ ಬಂದ್ ಮಾಡ್ತಾರೆ, ಟೇಕಲ್ಲಿ ಬೇರೆ ಮಾಡ್ಬಿಡ್ತಾರೆ. ಡೈರೆಕ್ಟರ್ ಜಿ ಮೇ ಕರ್ತಾವ್ ಅಂತ ಹೇಳ್ಬಿಟ್ಟು ರೆಡಿ ಟೇಕ್ ಸ್ಟಾರ್ಟ್ ಮಾಡ್ತಾರೆ. ಬೆಂಗಳೂರು ನಮ್ದು ಈ ಟೈಮಿಂಗ್ ಇರುತ್ತೆ ಗೊತ್ತಾ, ಮಾನಿಟರ್ ಮಾಡಿರ್ತಾರೆ. ಟೇಕಲ್ಲಿ ಬೆಂಗಳೂರು ನಮ್ದು, ಬೆಂಗಳೂರು ನಮ್ದು ಅಂದ್ಬಿಡ್ತಾರೆ. ಒಂದ್ ಸೆಕೆಂಡ್ ನಾನು ಶಾಕ್ ಆಗಿದ್ದು ರಮೇಶ್ ಇಂದ್ರ ಸರ್ ನೋಡಿ. ಸೆಟ್ಟಿಗೆ ಬಂದಿದ್ದೆ ಬೇರೆ ತರ, ಅಲ್ಲೆಲ್ಲ ಡೈಲಾಗ್ಸ್ ಎಲ್ಲ ಕೇಳಿಸ್ಕೊಂಡೆ. ಸರ್ ನಾನು ಇದು ಮಾಡ್ತೀನಿ, ಓಕೆ ಅಲ್ಲ, ಓಕೆ ಮಾಡ್ತೀನಿ ಅಂತ ಮಾಡ್ತೀನಿ. ಇಬ್ಬರು ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ರು. ಅಂತಲ್ಲ ಅದೇ ಹೇ ಅಂದ್ರು. ನಾನು ಮಾಡುವ ಈ ಚಿಕ್ಕ ಸಂದರ್ಶನ ಕನಿಷ್ಠ 4 ಜನಕ್ಕಾದ್ರೂ ಕರ್ಕೊಂಡ್ಬಂದು ಥಿಯೇಟರ್ ಇಟ್ಕೊಂಡ್ರೆ ನಂದೊಂದು ಸಾಧ. ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು.